ಏನಮ್ಮ ಇದಲ್ಲ? ಊರಿಗೆ ಹೋಗೋಣ ಅಂತ. ಅವನು ಯಾರೋ ಒಬ್ಬನ್ ಮಾತು ಕಟ್ಕೊಂಡು ನೀನು ಇಲ್ಲ ಕಣೋ, ಖಂಡಿತವಾಗ್ಲೂ ನಾವು ಅವ್ರ ಮಾತಿಗೆ ಬೇಜಾರಾಗಿ ಹೋಗ್ತಿಲ್ಲ. ಹಾಗೇನಾರು ಆಗಿದ್ದಿದ್ರೆ ನಾವಿಷ್ಟೊತ್ತು ತನಕ ನಿನ್ಗೋಸ್ಕರ ಕಾಯ್ತಿರ್ಲಿಲ್ಲ, ಆಗ್ಲೇ ಹೊಟ್ಟೋಗ್ತಿದ್ವಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ನೀ ನಮ್ಮಿಂದ ತುಂಬಾ ದೂರ ಹೊಟ್ಟೋಗ್ತಿದ್ಯಾ ಅನ್ನೋ ಭಯ ಆಗ್ತಿದೆ ಕಣೋ. ನೀ ನಮ್ ಜೊತೆ ಆ ಊರಲ್ಲೇ ಇರ್ಬೇಕಾಗಿತ್ತು ಕಂದ. ಅಮ್ಮ, ನೀನು ನಾನ್ ಮಾಡಿದ ತಪ್ಪು ಅಂತೀಯಮ್ಮ? ನಾನ್ ಸಾಯಿಸದ್ನಲ್ಲ ಅಂಗಡಿಯವನ್ನ, ಅವನ್ ಯಾಕಮ್ಮ ನಮ್ಮ ಅಮ್ಮನು ಒಂದ್ ಮಗುವಿನ ತಾಯಿ ಅಂತ ಅನ್ಸ್ಲಿಲ್ಲ? ಅವನ್ಗೂ ಒಬ್ಳು ತಾಯಿ ಇದ್ಲು ತಾನೆ. ಅವ್ನ್ ಕೇಳಿದ್ಯೇನ್ನ? ನನ್ ರಕ್ತನ, ನನ್ ತಂದೆ ಹಂಚ್ಕೊಂಡಿದ್ ರಕ್ತನ ಹೇಗಮ್ಮ ಬಿಟ್ಕೊಡ್ಲಿ? ಹೊಡೆದೆ, ಇಲ್ಲಿ ನ್ಯಾಯವಾಗಿ ಬದುಕೋಣ ಅಂತ ಬಂದೆ. ಯಾರೋ ಬಂದು ಕೆಂಚಿನ ಹುಡುಗಿನ ಹೊಡೆದಾಕ್ತೆ, ಸತ್ತೋದ. ನಾನ್ ಎಷ್ಟೇ ಒಳ್ಳೆಯವನಾಗಿರ್ಬೇಕು ಅಂತ ಪ್ರಯತ್ನ ಪಟ್ರು ಹಣೆ ಬರ ನನ್ನ ಆ ರೀತಿ ಬದುಕಕ್ ಬಿಡ್ಲಿಲ್ಲ. ನಿನ್ ವಯಸ್ಸಿನ ಒಬ್ಬಾಕೆ ನನ್ನ ಹತ್ರ ಬಂದು ನನ್ ಮಗಳ ಪರವಾಗಿ ನ್ಯಾಯ ಕೊಡ್ಸಿಂತ ಕೇಳ್ಕೊಂಡ್ಲು. ಸಹಾಯ ಮಾಡಕ್ ಹೋಗಿ ಸಮಾಜದ ಒಬ್ಬ ಕೆಟ್ಟ ವ್ಯಕ್ತಿನ ಕೊಂದಾಗ್ತೆ. ನಾನೇನ್ ಮಾಡ್ಲಿ? ಒಬ್ಬ ಪೊಲೀಸ್ ಹೇಳ್ತಾನೆ ನಾ ಈ ಸಮಾಜಕ್ಕೋಸ್ಕರ ಹೋರಾಡೋ ಒಳ್ಳೆ ಮನುಷ್ಯ ಅಂತ. ಅದೇ ಡಿಪಾರ್ಟ್ಮೆಂಟ್ ಇನ್ನೊಬ್ಬ ಪೊಲೀಸ್ ಹೇಳ್ತಾನೆ ನಾನು ಈ ಸಮಾಜದ ವೈರಿ ಅಂತ. ನಾನು ಏನಮ್ಮ? ನನ್ ಮಗ ಕಣೋ. ನನ್ ಮಗ ಮಾದೇಶ. ನೀನು ಯಾರೇನಾರು ಹೇಳಿ, ಪ್ರಪಂಚ ನೀನ್ ಯಾವ ರೀತಿ ಬೇಕಾದ್ರೂ ನೋಡ್ಲಿ, ನೀನ್ ನನ್ ಮಗ ಬಂಗಾರ. ಅಮ್ಮ ಅಳ್ಬೇಡ ರಾಜ. ಅಶೋಕ್ ಕುಮಾರ್ ಬಂದಿದ್ನಂತೆ. ಕಾಕಿ ಬಟ್ಟೆ ಹಾಕ್ದವಲ್ಲ ನನ್ನ ಕಣ್ಗೆ ಹೆಣದ ಗಾಡಿ ಹೊಡ್ಸೋ ತರ ಕಾಣಿಸ್ತಾ ಇದ್ರು. ಆದ್ರೆ ಇವನೊಬ್ಬ ನಿಜವಾದ ಗಂಡಸ್ ತರ ಕಾಣಿಸ್ತಾ ಇದ್ದಾನೆ. ಏನ್ ನನ್ನ ಬರಕ್ ಹೇಳಿದ್ದು? ಇವರು ಅಶ್ವಥ್ ನಾರಾಯಣ್ ಭಟ್ರು ಅಂತ ಶೃಂಗೇರಿ ಅವರು. ನಮಸ್ಕಾರ. ಇವರಿಗೆ ತಾತ ಮುತ್ತಾತಂದ್ರ ಕಾಲದಿಂದಲೂ ಅಲ್ಲೊಂದಿಷ್ಟು ಜಮೀನು. ಎಷ್ಟು ಎಕರೆ ಇದೆ ರೀ? 192 ಎಕರೆ. ತೋಟ, ಹೊಲ, ಗದ್ದೆ ಅಂತ ಇದೆ. ಅಲ್ಲೊಬ್ಬ ಬಾಲಸಿಕಂದರನಾಥ ಸ್ವಾಮಿ ಅಂತ ಸೇರ್ಕೊಂಡು ಮಠ ಕಟ್ತೀನಿ ಅಂತ ಹೇಳಿ ಜಮೀನ್ ಹೊಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಏನ್ ರೇಟ್ ಓಡ್ತಾ ಇದೆ ಸ್ವಾಮಿ? ಜಮೀನಿನ ರೇಟ್ ಏನ್ ಓಡ್ತಾ ಇದೆ ಅಂತ ಕೇಳಿದೆ. ಎಕರೆಗೆ 7.5 ಇಂದ 8 ಲಕ್ಷ ರೂಪಾಯಿ. ಒಟ್ಟು 15 ಕೋಟಿ ಪ್ರಾಪರ್ಟಿ ಮದ. ಹೊರಡ್ತೀವಿ. ಏನು ತೊಂದರೆ ಆಗಲ್ಲ ತಾನೆ? ಹಾಗೊಂದು ವೇಳೆ ತೊಂದರೆ ಆದ್ರೆ ನಮ್ ತಲೆನೇ ಕೊಡ್ತೀವಿ ವಿನಃ ನಿಮಗೇನು ತೊಂದರೆ ಆಗದೆ ನಾವು ನೋಡ್ಕೊಳ್ತೀವಿ. ಸರ್ಕಾರ, ಏನ್ ವಿಷಯ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಸರ್ಕಾರ. ಅಣ್ಣ ನಾನು ಬರ್ತೀನಿ ಅಣ್ಣ. ಹೋಗಿ ರೆಡಿ ಆಗ. ನಾಯ್ಡು ಇತ್ತೀಚೆಗೆ ಬಹಳ ಭಜನೆ ಆಗೋಯ್ತು. ನಾಯ್ಡು ಅವರು ಪೆಟ್ರೋಲ್ಗೆ, ಊಟಕ್ಕೆ, ಹುಡುಗರಿಗೆ ಅಂತ ಖರ್ಚಿಗೆ ಕಾಸು ಕೇಳಿರ್ತಾರೆ. ಸರ್ಕಾರ ಆಗಲ್ಲ ಅಂದಿರ್ತಾರೆ. ಮಾತು ಒಂದೇ ಮಾತು, ನಾನ್ ಕಾಸು ಅಂತ ಕೊಡೋದು ಮಾದೇಶನೊಬ್ಬನಿಗೆ. ತಲೆ ಓಡಿಸ್ತಾನ ಅವನು. ಈ ಬ್ಲೇಡು, ಕರಿಯ, ಕೆಂಚ, ಮುನಿಯ ಇದಾರಲ್ಲ, ಆ ನಾಯಿಗಳಿಗೂ ನನಗೂ ಸಂಬಂಧವೇ ಇಲ್ಲ. ಆದ್ರೂ ಅವರೆಲ್ಲ ನಮಗ್ ತಾನೇ ದುಡಿತಾ ಇರೋದು. ಯೂನಿಫಾರ್ಮ್ ಕೊಟ್ಟಿದ್ದೀನಿ, ಓಡಾಡಕ್ಕೆ ಗಾಡಿ ಕೊಡ್ಸಿದ್ದೀನಿ, ಮನೆಯಲ್ಲಿ 3 ಹೊತ್ತು ಬಿರಿಯಾನಿ ಬೇಯ್ತಾ ಇದ್ರೆ ರಾತ್ರಿ ಎಣ್ಣೆ ಕೊಡ್ತೀನಿ. ಇನ್ನೇನ್ರೋ ಬೇಕು ಮಕ್ಕಳ? ನಾನು ಬಿಟ್ಟಿರೋ ಚಪ್ಪಲಿ ನೀವು. ನಾನ್ ಹೇಳಿದ ಮಾತು ಒಪ್ಕೊಂಡಿರ್ತೀರಾ? ಇರಿ, ಇಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಯ್ತಾ ಇರು. ನನಗ ಒಬ್ಬ ಮಾದೇಶ ಸಾಕು. ನಾಡುಗಳೇ, ಇಷ್ಟೊತ್ತಾಯ್ತು, ಎಲ್ಲಿ ನಮ್ಮ ಹುಡುಗರು ಕಾಣ್ತಾನೆ ಇಲ್ಲ? ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ಅವ್ರ ಜಾಗ ಒಂದ್ಸಲಿ ನೋಡ್ಕೊಂಡ್ಬರೋಣವಾ? ನಿಮ್ಮ ಕಣ್ಣಿನ ದೃಷ್ಟಿ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿ ತನಕ ಎಲ್ಲ ಜಮೀನು, ಗದ್ದೆ, ತೋಟ ನಮ್ಮ ಪಿತ್ರಾರ್ಜಿತ ಆಸ್ತಿ. ಜಾಗ ತುಂಬಾ ಸಮೃದ್ಧವಾಗಿದೆ ಅಲ್ಲ? ಅದೊಂದೇ ಅಲ್ಲ ಮದ, ಅಕ್ಕಪಕ್ಕ ಕಾಡಿದೆ. ಕಾಡಲ್ಲಿ ಗ್ರಾನೈಟು, ಟೀಕು, ಶ್ರೀಗಂಧ ಎಲ್ಲ ಸಖತ್ತಾಗಿದೆ. ಮದ, ಈ ಜಾಗ ನಾವೇ ಯಾಕೆ ತಗೋಬಾರ್ದು? ಯೋಚನೆ ಮಾಡು ಮದ. ಮೌದೇನೆ, ನೀನಾ? ಬಿಟ್ಬಿಡಿ,
ಪ್ರೀತಿಯಿಂದ ಹೇಳಿದ್ರೆ ಯಾರು ತಾನೇ ಬಗ್ಗಲ್ಲ. ಆದ್ರೆ ಇವರು ಸ್ವಾಮಿಗಳಾಗಿ ಗೂಂಡಾ ತರ ವರ್ತಿಸಿದ್ರೆ ಗೂಂಡಾಗಳ ತರ ಏನು? ನನ್ನ ಮಗ ಗೂಂಡಾನೆ. ಗೂಂಡನ್ ರೌಡಿ, ಕಿಡ್ನಾಪರ್, ಚೈನ್ ಸ್ನ್ಯಾಚರ್. ಈ ನನ್ನ ಮಗನ್ಗೆ ಯಾವ ಕೇಸ್ಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ಗೊತ್ತಿಲ್ಲದೆ 7 ವರ್ಷ ಗಡಿಪಾರ್ ಮಾಡಿ ಬೆಂಗಳೂರಿಂದ ಆಚೆ ಇಟ್ಟಿದ್ರು ಇವನಿಲ್ಲಿ ಸ್ವಾಮೀಜಿ ವೇಷ ಹಾಕೊಂಡ್ಬಂದು ಎಲ್ಲರಿಗೂ ಕಾಟ ಕೊಡ್ತಾ ಇದ್ದಾನೆ. ಅಯ್ಯೋ ಬೇಕು ಸಾರಿ ಬಾಸ್. ಕಾಕಿ ಕಾವಿಲಿ ಇನ್ನಂತವ್ರೆ ಅರ್ಧ ಜನ ಇದ್ದಾರೆ. ಅದರಿಂದ ನಂಗೆ ಬೇಸರ ಇಲ್ಲ. ಪವಿತ್ರವಾದಿ ಕಾವಿ ಇದಕ್ಕೂ ಕಣ್ಣಾಕಿ ಯಾಕೆ ಅಪವಿತ್ರ ಮಾಡ್ತೀರಾ? ನನ್ನ ಆಸ್ತಿ ಜಮೀನೆಲ್ಲ ಇವನು ಮಠಕ್ಕೆ ಬರೋದು ಬಿಟ್ಟು ಆ ಪತ್ರ ಇವನು ತಲುಪಿಸದೆ ಹೋದ್ರೆ ನನ್ನ ಬೀದಿಗೆ ಎಳಿತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಹೌದಾ ಕೋಸೆ? ಶಂಸು ಮದ ಬಿಟ್ಬಿಡು ಮದ, ನಾ ಎಲ್ಲರೂ ಹೊಂಟೋಯ್ತೀನಿ ಮದ. ಗಾಡಿಗಳೇ ಮದ ಫಸ್ಟ್ ಈ ಮೂಟೆ ಕಟ್ಟಿ. ಬಿಟ್ಬಿಡಿ ಹಲೋ ಆಮದ ಸರ್ಕಾರ್, ಇನ್ ಮುಂದೆ ಜಮೀನ್ ವಿಷಯದಲ್ಲಿ ಯಾವುದೇ ಸ್ವಾಮೀಜಿ ಯಾರಿಗೂ ತೊಂದರೆ ಕೊಡಬಾರ್ದು. ಆ ರೀತಿ ಮಾಡಿಟ್ಟಿದ್ದೀವಿ. ನನಗ್ ಗೊತ್ತು ಕಣೋ ರಾಜ, ಏನ್ ಕೆಲಸ ಹೇಳಿದ್ರು ನೀಟಾಗಿ ಶ್ರದ್ಧೆಯಿಂದ ಮಾಡ್ತೀಯ ಅಂತ. ಈಗ ಈ ಭಟ್ರನ್ನ ಸ್ವಲ್ಪ ಪುಸಲಾಯಿಸಿ ಹೇಗಾದ್ರೂ ಮಾಡಿ ಅದಿಷ್ಟು ಜಮೀನ್ನ 4 ಕೋಟಿ ರೂಪಾಯಿಗೆ ಹೊಡೆದ್ಬಿಡೋಣ ಅಂತಿದ್ದೀನಿ. ಏನಂತೀಯ? ನಾನಾಗ್ಲೇ 2 ಕೋಟಿ ರೂಪಾಯಿ ಕೊಟ್ಟು ಆ ಜಾಗನ್ ತಗೊಂಡೆ. ಸರ್ಕಾರ್, ಶೇಷ್ ಭಟ್ರು, ಹಿರಿಯಣ್ಣ, ಇವರೇ ಜಮೀನ್ ಕೊಟ್ಟಿದ್ದು. ಕೂತ್ಕೊಳ್ಳಿ. ಪೇಪರ್ ಕೊಡಿಯಪ್ಪ. ಇದಕ್ಕೆ ರುಜು ಹಾಕು. ಅಲ್ಲಣ್ಣ ಹಾಕು. ಸರಿ. ಇವತ್ತೇನೋ ಆ ಹುಡುಗರು ದೇವ್ರು ಬಂದಾಗ ಬಂದು ಆ ಸಿಕಂದರ್ ಪಾಲಾಗಬೇಕಾದ ಜಾಗನ ನಮಗೆ ಉಳಿಸಿದ್ರು. ನಾಳೆ ಮತ್ತಾರೋ ಬಂದು ತೊಂದರೆ ಕೊಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಕೇಳಿದ ಹಣನ ಕೊಟ್ಟು ತುಂಬಾ ಸಹಾಯ ಮಾಡಿದ್ರಿ. ಇದು ನಾನು ನನ್ನ ತಮ್ಮ ಇಬ್ರು ಕೂಡಿ ಸಹಿ ಮಾಡಿರೋ ಪತ್ರ. ಇದು ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಒಂದು ಮಾತು ಹೇಳಿಬಿಟ್ರೆ, ಆ ಜಾಗನ ಇಡೀ ಊರ್ನವರು ಭಟ್ರ ಕೊಡುಗೆ ಅಂತ ಕರೀತಾರೆ. ಹಾಗಾಗಿ ನಾಳೆ ಕಾಲಕ್ಕೆ ಯಾರಾದ್ರೂ ನಮ್ಮೂರು ಬಂದು ಆ ಮುರಿದ ಮನೆಯಲ್ಲಿ ಒಂದು ಹೊತ್ತು ತಂಗಿದ್ದು ಹೋಗ್ತೀನಿ ಅಂದ್ರೆ ದಯವಿಟ್ಟು ಅವಕಾಶ ಮಾಡ್ಕೊಡಿಯಪ್ಪ. ಭಟ್ರೆ, ಗಂಡ್ಸಾಗ್ ಹುಟ್ಟಿದ ಮೇಲೆ ನೀನ್ ಏನ್ ಮಾಡಿದೆ ಅಂತ ಕೇಳೋ ಸಮಾಜಕ್ಕೆ ಆಸ್ತಿ ಪಾಸ್ತಿ ಜಾಗ ಹಣ ಹೆಸರು ಇದೆಲ್ಲ ಉತ್ತರ ಅಷ್ಟೇ. ಹೋಗುವಾಗ ನಾವ್ ಇದ್ರೆ ತಗೊಂಡು ಹೋಗ್ತೀವ? ಬರೀ ದೇಹನ್ ಸುಟ್ ಕಳಿಸ್ತಾರ ಅಷ್ಟೇ. ಅಂಥದ್ರಲ್ಲಿ ನೀವೆಲ್ಲೂ ಹೋಗದೆ ಅದೇ ಮನೇಲಿ ಇರ್ತೀನಿ ಅಂದ್ರು ಮಾದೇಶಿಂದ ಏನು ಅಭ್ಯಂತರ ಇಲ್ಲ. ಯಾಕೆ ಅಂದ್ರೆ ನಮ್ಮ ಮಾದೇಶ ದೇವತಾ ಮನುಷ್ಯ. ಶತಮಾನಂ ಭವತಿ ಶತಾಯುಷ್ ಪುರುಷೇಂದ್ರಿಯ ಆಯುಷ್ ದೇವೇಂದ್ರಿಯೇ ಪ್ರತಿಷ್ಠತಿ. ಶುಭವಾಗಲಿ. ನಾನು ಬರ್ತೀನಿ ಸರ್ಕಾರ. ನಿಂತ್ಕೋ. ಏನ್ ಮದ, ಏನಿದೆಲ್ಲ? ಯಾಕೆ ಸರ್ಕಾರ, ಏನಾಯ್ತು? ನಾನ್ ನಿನ್ನ ಕಳ್ಸಿದ್ಯಾಕೆ? ನೀನ್ ಮಾಡ್ಕೊಂಡ್ ಬಂದಿರೋದೇನು? ಜಮೀನ್ ತಗೊಳಕ್ ನಿಂಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಸರ್ಕಾರ, ನೀವು ಕೊಡೋ 30,000ದಲ್ಲಿ ಮಾದ ಜೀವನ ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ ಮುಟ್ಟಾಳ್ತನ. ಮನುಷ್ಯ ಹೆಸರು ಮಾಡೋರ್ಗು ಮಾತ್ರ ನರಕ. ಆಮೇಲೆ ಅವನ್ ಕಾಲಿಡೋ ಜಾಗದಲ್ಲೆಲ್ಲ ಸ್ವರ್ಗ ಸೃಷ್ಟಿಯಾಗ್ತಾ ಹೋಗುತ್ತೆ. ಈಗೇನು, ನಾನು ಆ ಜಮೀನ್ ತಗೊಂಡಿದ್ಕೋಸ್ಕರ ತಾನೆ ನಿಮ್ಗೆ ಕೋಪ? ಪರವಾಗಿಲ್ಲ ಬಿಡಿ, ಅದನ್ನ ನೀವೇ ಭಿಕ್ಷೆ ಕೊಡ್ತಿದ್ಯಾನಲ್ಲೇ? ಬೆಕ್ಕನ್ ನೋಡಿ ಇಲಿ ನಗ್ತಾ ಇದೆ ಅಂದ್ರೆ ಅದಕ್ಕೆ ಎಲ್ಲೋ ಬಿಲ ಸಿಕ್ಕಿದೆ ಅಂತಲೇ ಅರ್ಥ. ನಾನ್ ತಿಳ್ಕೋಬೇಕಾಗಿತ್ತು, ಆದ್ರೆ ಯಾಮಾರ್ಬಿಟ್ಟೆ. ಎಲ್ರೂ ಒಂದಾಗ್ಬಿಟ್ಟಿದ್ದೀರಾ ನನ್ನ ಮಕ್ಕಳ. ಲೇ ನಾಯ್ಡು, ಇದೆಲ್ಲ ನಿಂದೆ ಕಣೋ ಹರ್ಕತ್ತು. ಈಗ ಗೊತ್ತಾಗ್ತಾ ಇದೆ ನಂಗೆ. ಬೇಡ ಸರ್ಕಾರ. ಏನೋ ಮಾಡ್ತೀಯಾ? ನೀನ್ ದುಡ್ಡು ಮಾಡ್ಕೋಬೇಕು, ನೀನೊಬ್ನೇ ಜಮೀನ್ ಮಾಡ್ಬೇಕು, ನಾವು ನಿನ್ ಹೆಸರಿಗೆ ಶಿಷ್ಯರಾಗಿರ್ಬೇಕಾ? ನೀನ್ ಹಳ್ಳ ತೋಡಿದ್ ಕೂಡ ನೀರ್ ಹರಿಯೋ ಕಾಲ ಹೋಯ್ತಮ್ಮ. ಈಗೇನಿದ್ರು ನೀನ್ ನೀರ್ಗೆ ಅಂತ ಹಳ್ಳ ತೋಡಿದ್ರೆ ನಾವು ನಿನ್ ಸಾವಿಗೆ ಅಂತ ಗುಂಡಿ ತೋಡ್ಬಿಡ್ತೀವಿ ಮಗನೇ. ನೀನ್ ಕೊಡು ಯೂನಿಫಾರ್ಮಿಗೆ, ಗಾಡಿಗೆ, ಪ್ಯಾಕೆಟ್ ಬಿರಿಯಾನಿಗೆ ಅದೆಷ್ಟು ನಾಯಿಗಳು
ನೀನ್ ಮನೆ ಬಾಗಿಲು ಕಾಯ್ಕೊಂಡಿರ್ತ ತಿಳ್ಕೊಂಡಿದ್ಯಾ ಪೂಜಾರಿ? ನಿನ್ಗೋಸ್ಕರ ಇನ್ನೊಬ್ರು ಪ್ರಾಣ ತೆಗೆಯೋದಕ್ಕಾಗ್ಲಿ ತನ್ ಪ್ರಾಣ ಕೊಡೋದಕ್ಕಾಗ್ಲಿ ಸಿದ್ಧ ನಮ್ಮ ಆದೇಶ. ನಿನಗ ಅವನ್ ತರ ಆಗೋದಕ್ಕೆ ಐತೆ ನಮ್ಮ ಮಗನ ಚರ್ಬಿ. ಲೇ ಸರ್ಕಾರ, ಇಡೀ ಬೆಂಗಳೂರಲ್ಲಿರೋ ಗಂಡಸರೆಲ್ಲ ಒಂದ್ ತಕ್ಕಡಿ ಆದ್ರೆ ಈ ನಮ್ಮ ಆದೇಶ ಇನ್ನೊಂದ್ ತಕ್ಕಡಿ. ಈ ಲೆವೆಲ್ ತೂಗೋ ತೂಕಕ್ಕೆ ನನ್ನ ಮಗನೇ ನಿಂದ 5 ಪೈಸಾ ಬುದ್ಧಿ ತೋರ್ಸ್ಬಿಟ್ಟಲ್ಲ. ಗೂಂಡಾಗಿರಿಲಿ ಗುರುನಾರಾಯಣ ನಿನಗಪ್ಪ ಆದ್ರೆ ನಮ್ಮ ಮಾದೇಶ ಆ ನಿನ್ ಗುರುನಾರಾಯಣ್ಗೆನೆ ಗಾಡ್ ಫಾದರ್ ಕಣೋ. ಈ ಚಾಲ್ಪತ್ರಿ ಆಟ ಎಲ್ಲ ನಮ್ಮ ಹತ್ರ ಇಕ್ಕಂಬೇಡಮ್ಮ, ಒಂದೇ ಏಟು ಅಷ್ಟೇ. ಸರ್ಕಾರ, ಸೈಲೆಂಟ್ ಆಗಿ ರಿಟೈರ್ ಆಗ್ಬಿಡು. ಏನಂದ್ರೆ? ನನ್ನ ನಿನ್ನ ಮಧ್ಯ ವ್ಯವಹಾರ ಬೇಡ, ದೂರ ಇದ್ಬಿಡೋಣ. ದೂರ ಆದ ಅನ್ನೋ ಕೋಪದಲ್ಲಿ ಇಲ್ಲದ ಆಟಗಳನ್ನ ಆಡೋ ಪ್ರಯತ್ನ ಪಟ್ರೆ ನೆನಪಿರಲಿ, ನನ್ನ ಬರವಣಿಗೆ ಚೆನ್ನಾಗಿದೆ. ನಿನ್ನ ರಕ್ತದಲ್ಲಿ ನನ್ನ ಹೆಸರನ್ನ ಮತ್ತೆ ಪೊಲೀಸ್ ರಿಜಿಸ್ಟರ್ಲಿ ಬರಿ ಹಾಕಬೇಡ. ಎಲ್ಲೇ ಇರು, ಹೇಗೆ ಇರು, ಈ ಮಾದೇಶನ್ ಬೌಂಡ್ರಿಯಿಂದ ದೂರ ಇರು.